ಮಟ್ಟಿಗೆ ಎಲ್ಲರೂ ಸಮಾಧಾನ ಅದಿರಿ ನಕ್ಕಿ ಅಲ್ಲ DCC ಬ್ಯಾಂಕ್ ಎಲೆಕ್ಷನ್ ಆಗಲಿ ಸಮಾಧಾನ ಆಗಿದಿರಿ ಅಲ್ಲಲ್ಲ ಅಂದ್ರ ನಾವು ಅಣ್ಣ ಸಾಹೇಬ್ ಜೊಲ್ಲೆ ಅವರೆಲ್ಲ ಹೇಳಿದ್ರು ಜಲ್ದಿ ಹುಕ್ಕೇರಿ ತಾಲೂಕ ಅಂದ್ರ ರಾಜೇಂದ್ರ ಪಾಟೀಲ್ ಹೇಳ್ತಿದ್ರು ಸತ್ಕಾರ ಸಮಾರಂಭ ಐತಿ ಅದಕ್ಕೆ ಹೋಗುನು ಎಲ್ಲರಿಗೂ ಭೇಟಿ ಆಗೋಣ ಅಂತ ಹೇಳಿ. ಆದ್ರೆ ಬೇರೆ ಬೇರೆ ಕಾರಣಕ್ಕ ಸ್ವಲ್ಪ ತಡ ಆಯ್ತು ತಮ್ಮಲ್ಲಿ ಬರಾಕ. ತಾವೆಲ್ಲರೂ ಅಂದ್ರ ನಾವ್ ಇವತ್ ಬಂದು ತಮಗೆ ಏನ್ ಮಾತು ಕೊಡಾಕಂದ್ರ ಬಂದಿದ್ವಿ ಅಂದ್ರ ತಾವೆಲ್ಲರೂ ಅಂದ್ರ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇರ್ಬೋದು. ಒಂದು ವಿಷಯವಾಗಿ ಈ ಹುಕ್ಕೇರಿ ತಾಲೂಕಿನ ರೈತರಿಗೆ ಮತ್ತು PKPS ಸಂಸ್ಥೆಗಳಿಗೆ ಹೇಳೋದೊಂದು ಬರುತ್ತೆ. ನೀವೆಲ್ಲ ರಾಜೇಂದ್ರ ಪಾಟೀಲ್ ಗಂಡ ನೀವು ಏನ್ ಬರ್ತದ ಆಗುಣ ತಿಳ್ಕೊಬೇಡ್ರಿ, ನಿಮ್ಮನ್ನ ಪೈಲ ಆಗ್ತಾವ, ಅದ್ರಾಗೇನು ಕಾಳಜಿ ಮಾಡಿ ನಿಮ್ಮ ಸೊಸೈಟಿ ನಾಮಿನೇಷನ್ ಇರ್ಬೋದು, ನಿಮ್ಮ ಸೊಸೈಟಿ ನಿಮ್ಮ ಪದಗಳು ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಎಷ್ಟು ಬೇಕಾದ್ರೆ ತಗೋರಿ. ನೇರವಾಗಿ ಬಂದು ರಾಜೇಂದ್ರ ಪಾಟೀಲ್ ಅವ್ರು ಭೇಟಿ ಆದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ. ಯಾಕಂದ್ರ ಈಗ ನೋಡ್ರಿ, ಈಗ ನಮ್ ಬ್ಯಾಂಕಿನ ಅಧ್ಯಕ್ಷರ ನಿಮ್ಗೆ ಹೇಳ್ಬಿಟ್ರಿ ಈಗ ಅಂದ್ರ ಮುಗಿತೀಗ ಅಂದ್ರ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಪ್ರಶ್ನೆ ಇಲ್ಲ. ಅದಕ್ಕ ಇವನೇ ಎಲ್ಲಾ ಮಾತು ಕೊಡಕ್ ಬಂದಿದ್ದು ತಮ್ಗೆ. ಯಾಕಂದ್ರ ಎರಡು ಚುನಾವಣೆ, ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಇರ್ಬೋದು, DCC ಬ್ಯಾಂಕ್ ಚುನಾವಣೆ ತಾವೆಲ್ಲರೂ ಅಂದ್ರ ಬಹಳ ಗಟ್ಟಿಯಾಗಿ ನಿಂತು ನಮ್ ಬೆನ್ನ ಹತ್ತಿ ನಮ್ಗೆಲ್ಲಾ ಆಶೀರ್ವಾದ ಮಾಡಿದ್ರಿ. ಮತ್ ಚುನಾವಣೆ ಅಂದ್ರೆ ಒಬ್ರು ಯಾರು ಗೆಲ್ತಾರೋ ಒಬ್ರು ಯಾರು ಸೋಲ್ಲೇಬೇಕಾಗ್ತದೆ, ಇಬ್ರು ಗೆಲ್ಲಕ್ ಸಾಧ್ಯ ಇಲ್ಲ. ತಾವೆಲ್ಲರೂ ಗಟ್ಟಿಯಾಗಿ ನಿಂತೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿ. ಅದಕ್ಕೆ ಅಣ್ಣ ಸಾಹೇಬ್ ಜೊಲ್ಲೆ ಅವರ ಬ್ಯಾಂಕಿನ ಅಧ್ಯಕ್ಷರಾಗಿ ತಮಗೆ ನೇರವಾಗಿ ನಮ್ಮ ಜೊತೆಗೆ 37 ಸೊಸೈಟಿ ತಾವೆಲ್ಲ ಬಂದು ಮತದಾನ ಮಾಡಿದ್ರಿ. ಯಾಕಂದ್ರ 37 ಜನ ಬಂದ್ ಮತದಾನ ಮಾಡಿ ನಮ್ ಜೊತೆಗೆ ನಿಂತಿದ್ರಿ. ನಿಮ್ 37 ಜನನ ರಕ್ಷಣೆ ಮಾಡೋದು ನಿಮ್ ಕೆಲಸ ಮಾಡೋದು ನಮ್ ಕರ್ತವ್ಯ, ನಮ್ ಡ್ಯೂಟಿ. ನಾವು ಅಣ್ಣ ಸಾಹೇಬ್ ಜೊಲ್ಲೆ ನಿಮ್ ಜೊತೆಗೆ ನಿಂತು ನಿಮ್ ಎಲ್ಲಾ ಕೆಲಸ ಮಾಡ್ತೀವಿ. ತಾವ್ ಯಾವ ಸೊಸೈಟಿ ಅವ್ರ ಅಂದ್ರ ಅಂಜುದ್ ಬೇಡ, ಅಳ್ಕೋದ್ ಬೇಡ, ನಿಮ್ ಜೊತೆಗೆ ನಿಂತ ಅವ್ರ ಏನೆಲ್ಲ ಪತ್ ಏನಾರ ವಿಚಾರ ಇದ್ರ ರಾಜೇಂದ್ರ ಪಾಟೀಲ್ ಅವ್ರ ಮುಖಾಂತರ ತಾವ್ ಬರ್ಬೋದು, ಎಲ್ಲಾ ಕೆಲಸ ಮಾಡ್ಕೋಬಹುದು. ಇನ್ ಇದಕ್ಕಿಂತ ಮುಖ್ಯವಾದಂತದ ನಿಮಗ್ ಬಹಳ ಒಂದ್ ತಲೆನೋವು ಇರ್ತೈತೆ ಅಂದ್ರ ಈಗ ಮಾರ್ಚ್ ಎಂಡಿಗೋ ಮತ್ತೊಂದು ತುಂಬಿ ತೆಗೆದು ಹಳಿದ ಹೊಸಾದ್ ಮಾಡೋದೊಂದು ಸಮಸ್ಯೆ ಆಗಿತ್ತ. ಈಗ 37 ಸೊಸೈಟಿ ನಾವ ಜವಾಬ್ದಾರಿ ತಗೊಂಡ್ ಮಾಡ್ತೀವಿ. ಅದಕ್ಕೂ ಯಾರು ಅಂದ್ರ ನೀವ್ ಅಂದ್ರ ತಲೆ ಕೆಟ್ಟದಾರ, ನಾವು ಮೊದಲೇ ಮಾತು ಕೊಟ್ಟಿದ್ದೀವಿ. ಆ 37 ಸೊಸೈಟಿ ಉಳಿದದ್ದು ನಮ್ಗೆ ಸಂಬಂಧ ಇಲ್ಲ. ನಮ್ ಜೊತೆಗೆ ಯಾರು ಬೆನ್ನತ್ ಬಂದಿದೆ ಆ ಸೊಸೈಟಿ ತುಂಬೋದು ತೆಗೆದು ಏನಿದ್ರು ನೀವ್ ಎಲ್ಲಿ ಹೋಗ್ಬೇಡ್ರಿ. ನಾವೆಲ್ಲ ರಾಜೇಂದ್ರ ಪಾಟೀಲ್ ಮುಖಾಂತರ ನಾವು ಅಣ್ಣ ಸಾಹೇಬ್ ಜೊಲ್ಲೆ ತುಂಬಿ ತೆಗೆದು ಹಳಿದ ಹೊಸಾದ್ ಮಾಡೋದು ಬಹಳ ಪ್ರಾಮಾಣಿಕವಾಗಿ ಎಲ್ಲಾ ನಿಮ್ ಜೊತೆಗಿದ್ದು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಗಟ್ಟಿಯಾಗಿ ಧೈರ್ಯವಾಗಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತ ಅವೆಲ್ಲರೂ ಈಗ ಬಹಳ ಅಂದ್ರೆ ವಿದ್ಯುತ್ ನಾವು ಅಂದ್ರೆ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆತ ಅಂದ್ರ ಅದಾದ ನಂತರ ಒಂದು ಸಣ್ಣ ಚುನಾವಣೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತು. ಅಂದ್ರ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿಲ್ಲ ಟಿವಿಯಾಗ ಎಲ್ಲರೂ. ಯಾಕಾಯ್ತಂದ್ರ ಅದು ನಿಮಗ್ ಗೊತ್ತಿರ್ಲಿ, ಎವರೇಜ್ ಆಗಿ ಅವ್ರೆಲ್ಲಾ ಗೆದ್ದವ್ರು ಎವರೇಜ್ 18,000 ಓಟ್ ತಗೊಂಡ್ರು. ನಾವೆಲ್ಲ ಸೋತವ್ರು ಎವರೇಜ್ ಆಗಿ 13,000 ಓಟ್ ತಗೊಂಡ್ರಿ. ಸುಮಾರು 42,000 ಜನ ಮತದಾನ ಮಾಡ್ರಿ ಬಂದ. ಅವ್ರ 18,000 ಓಟ್ ತಗೊಂಡಿದ್ರು. 24,000 ಮಂದಿ ಅವ್ರ ವಿರುದ್ಧ ಓಟ್ ಹಾಕಿದಾರಲ್ಲ. ಮತ್ರಿ 24,000 ಮಂದಿ ಅವ್ರಿಗೆ ಇನ್ನೂ ವಿರುದ್ಧ ಅದಾರಲ್ಲ. ಮತ್ತೀಗ ಅಂದ್ರ ಸೊ ಅಷ್ಟು ಜನ ವಿರುದ್ಧ ಹಾಕಿದಾರ. ಈಗ ನಿಮ್ಗೆ 13,000 ನಾವು ಎವರೇಜ್ ಓಟ್ ತಗೊಂಡಾಗ ನಾವೆಲ್ಲರೂ ನಮ್ ಮ್ಯಾನೇಜ್ಮೆಂಟ್ ಎಲ್ಲಿ ತಪ್ಪಂದ್ರ ತಾವೆಲ್ಲರೂ ರಾತ್ರಿ ಎಲ್ಲ ಸ್ವಲ್ಪ ಏನೋ ಲೇಟ್ ಆದ್ರು. ಬೆಳಿಗ್ಗೆ ನಮ್ಮ ಮಂದಿ ಎಲ್ಲಾ ಬರೀ ಮಂದಿನ ಕಳ್ಸೋದು ಅದ್ರೊಳಗ 12-1 ಗಂಟೆ ಟೈಮ್ ಆಗಿ ಹೋಗ್ಬಿಡ್ತ. ಈ ಕಡೆ ಲಕ್ಷ ಯಾರು ಕೊಡೋದಿಲ್ಲ ನಾವ್ ಅಂದ್ರ ಬೂತ್. ಯಾಕಂದ್ರ ನಾವ್ ಮೊದಲು ಬೂತ್ ಗಟ್ಟಿ ಮಾಡ್ಕೋಬೇಕು. ಯಾವ್ದೇ ಚುನಾವಣೆ ಯಾವ್ದೇ ಸಣ್ಣದಿರ್ಲಿ ದೊಡ್ಡದಿರ್ಲಿ ಬೂತ್ ಗಟ್ಟಿ ಇತ್ತಂದ್ರ ನಾವ್ ಗಟ್ಟಿ ಇರ್ತೇವೆ. ಅವಾಗ ಎಲ್ಲರೂ ನಾವು ಬೂತ್ ಕಡೆ ಲಕ್ಷ ಕೊಡದೆ ಮಂದಿನ ಕಳ್ಸು ಇದ್ರ ಹೋಗತ್ತ. ಅಣ್ಣ ಸಾಹೇಬ್ ಜೊಲ್ಲೆ ಅವ್ರನ್ನ ಲೆಕ್ಕ ಮಾಡಿ ಹೇಳದ ನಾವೇನ್ ಗಾಡಿ ಮಾಡಿದ್ವಿ. ಆ ಗಾಡಿ ಒಳಗ ಸುಮಾರು 24,000 ಮಂದಿ ಬಂದ್ರು. ನಮ್ ಜೊತೆಗೆ 24,000 ಮಂದಿ ಬಂದ್ ಮತದಾನ ಬೂತ್ ಬಂದ್ರು, ಓಟ್ ಹಾಕ್ರೆ. ನನಗ್ ಬಹಳ ಜನ ನಮ್ ಅಣ್ಣ ಸಾಹೇಬ್ ಎಲ್ಲ ಮಾತಾಡ್ತಿದ್ದು ಬಹಳ ಜನ ಹೇಳಿ ನಮ್ಗ ಫಸ್ಟ್ ಟೈಮ್ ಮೊದಲನೇ ಸಲ ನಾವೆಲ್ಲ ಬಂದ್ ಇಟ್ ಸಮಾಧಾನದಲ್ಲಿ ಓಟ್ ಹಾಕಿ ಆರಾಮಾಗಿ ಊಟ ಮಾಡಿ ಹೊಂಟಿದ್ವಿ ಅಂತೇಳಿ ಎಲ್ಲರೂ ಜನ ಮಾತಾಡಿದ್ರ. ಆದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಹೆಂಗ್ ತಪ್ಪಂದ್ರ ಎಂತ ಬುದ್ಧಿವಂತಿದ್ರು ಒಳಗೆ ಓಟ್ ಹಾಕಕ್ ಅವರು ನಮ್ ಕಡೆ ಚೀಟ್ ಇಲ್ಲ ಅಂದ್ರೆ ಓಟ್ ತಪ್ಪೇ ಬಿಡ್ತಿದ್ದವ. ನಮ್ಮವ್ರು ಬಂದವ್ರು ಎಲ್ಲಾರು ಓಟ್ ಹಾಕಿದ್ರು. ಒಂದ್ ಕಡೆ 10 ಹಾಕಿದ್ರು, ಒಂದ್ ಕಡೆ ಮತ್ತೊಂದ್ ಕಡೆ ಸರ್ವ ಸಮಾನ 7,000 6,000 ಹಿಂಗೆಲ್ಲಾ ಓಟ್ ತಪ್ಪಿಟ್ಟು ನಮ್ಮವ್ರ. ಅವ್ ಅಕಸ್ಮಾತ್ ಕರೆಕ್ಟ್ ಓಟ್ ಬಿದ್ದಿದ್ರ ರಿಸಲ್ಟ್ ಬೇರೆ ಆಗ್ತಿತ್ತು. ಕರೆ ಏನ್ ಮಾಡಕ್ ಪ್ರಜಾಪ್ರಭುತ್ವದೊಳಗೆ ಗೆದ್ದವ್ರು ದೊಡ್ಡವ್ರು ಏನು ಮಾಡಕ್ ಆಗಲ್ಲ. ಅವ್ರ ಗೆದ್ರ ನಾವ್ ಒಪ್ಕೊಂಡ್ ನಾವ್ ಅಂದ್ರ ನಾವ್ ಸೋತು. ಆದ್ರ ನೀವ್ ಯಾರು ನಮಗ್ ಓಟ್ ಅಂತ ತಿಳ್ಕೊಬಾರ. ನಾವು ಯಾಕಂದ್ರೆ 24,000 ಜನ ಅವ್ರ ವಿರುದ್ಧ ಓಟ್ ಹಾಕಿದ ಅನ್ನೋದು ನಿಮ್ ತಲೆಯಾಗಿ ಇಟ್ಕೋರಿ. ಯಾಕಂದ್ರೆ ಅಷ್ಟು ಮಂದಿ ಓಟ್ ಹಾಕ್ತಾರ ಅಂದ್ರೆ ಇನ್ನೂ ವಿರೋಧ ಇರ್ತೈತಿ. ಅದಕ್ಕೆ ವಿರೋಧ ಇರ್ತೈತಿ. ಮುಂದಿನ ದಿನಮಾನದಲ್ಲಿ ಅಗದಿ ಸಂಭಾಳಿಸಿ ಅದಕ್ಕೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ ಹೇಳಿದೀನಿ. ಯಾಕಂದ್ರ
ಮುಂದ್ 18 ತಿಂಗಳು ಶಂಕೇಶ್ವರ ಶುಗರ್ ಫ್ಯಾಕ್ಟರಿ ಎಲೆಕ್ಷನ್ ಬರೋದು, ಒಂದ್ 20,000 ಓಟ್ ಅಗದಿ ಗಟ್ಟಿ ಇದ್ದವ್ರನ್ನ ಮಾಡತ್ತೆ. ಇದನ್ನ ಸುಮ್ಮ ಎಲ್ಲಿ ಗರ್ದು ಬೇಡ್ರಿ, ಗಟ್ಟಿ ಇದ್ದವ್ರನ್ನ ಓಟ್ ಮಾಡಿ ಅದೊಂದು ಇಲೆಕ್ಷನ್ 18 ತಿಂಗಳು ಬಿಟ್ಟು ಮಾಡೋದು. ಅದಕ್ಕೆ ಗಟ್ಟಿಯಾಗಿದ್ದವ್ರು ಮಾಡೋದು. ಯಾಕಂದ್ರೆ ಈಗೆಲ್ಲಾ ನೀವು ನೋಡತ್ತೀರಿ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿನ ಎಷ್ಟು ಪ್ರಾಮಾಣಿಕವಾಗಿ ತೂಕದಾಗ ಮತ್ತೊಂದ್ರೊಳಗೆ ಬಹಳ ಪ್ರಾಮಾಣಿಕವಾಗಿ ನಡೆಸತ್ತಾರ. ನಾವು ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಿಮ್ ಜೊತೆಗೆ ಬಂದಿದ್ವಿ. ನಾವೇನ್ ಯಾರಿಗೆ ಕೆಟ್ಟ ಮಾಡ್ಬೇಕು, ಯಾರಿಗೆ ದ್ವೇಷ ಮಾಡ್ಬೇಕು ಅಥವಾ ಇರ್ಸೆ ಮಾಡ್ಬೇಕಂತ ನಮ್ಮ ಉದ್ದೇಶ ಏನೂ ಇಲ್ಲ. ನೀವೆಲ್ಲ ನಮ್ ಬೆನ್ನ ಹತ್ತಿದ್ರಿ, ನಿಮ್ ಕೈ ನಾವು ಬಿಡುದಿಲ್ಲ. ದಯಮಾಡಿ ಏನು ತಿಳ್ಕೊಬೇಡ್ರಿ. ಯಾಕಂದ್ರೆ ಇದೇ ರಾಜೇಂದ್ರ ಪಾಟೀಲ್ ಬಂದ್ ಕಿವ್ಯಾಗ ಒಂದ್ ಮಾತು ಹೇಳಿ ನಿಮ್ಮ ಎಲ್ಲ ಫೋಟೋ ಓಡಾಡತ್ತವ ಅಂತಂದ್ರೆ ನನಗೆ ಅವ್ರ ಅಂದ್ರೆ ಹುಕ್ಕೇರಿ ತಾಲೂಕುಗಳ ಫೋಟೋಗಳು ಅವೆಲ್ಲ ಓಡಾಡತ್ತವ ಅಂದ್ರೆ ಅದಕ್ಕೆ ಏನ್ ಮಾಡಕ್ ಅದನ್ನೆಲ್ಲ ನೀವು ಒಟ್ಟ ತಲೆ ಕೆಡ್ಸೋರು. ಯಾಕಂದ್ರ ಒಂದೊಂದ್ ಫಂಕ್ಷನ್ ಕೇಂದ್ರಗಳು ಮಂತ್ರಿ ಬಂದಿರ್ತಾರೋ ಅವಾಗ ಅನಿವಾರ್ಯವಾಗಿ ನಾವೆಲ್ಲ ಹೋಗಿರ್ತೀವಿ. ಅನಿವಾರ್ಯ ಇದ್ದಾಗೆಲ್ಲ ಫೋಟೋಗಳು ಬಂದಿರ್ತಾವ. ಅದಕ್ಕ ನಾವು ಫೋಟೋ ತಕ್ಕೊಂಡು ಮತ್ತೊಂದ್ ಅಂತೇಳಿ ನಿಮ್ಗೆ ಕೈ ಬಿಡುವಂತ ಪ್ರಶ್ನೆನಿಲ್ಲ, ಕೈ ಒಟ್ಟ ಬಿಡುದಿಲ್ಲ. ನೀವು ನೋಡ್ರಿ ನಾ ಹೇಳಿನಲ್ಲ ನಿಮ್ಗ. ಯಾಕಂದ್ರ ಒಂದ್ ಫಂಕ್ಷನ್ ಮಾಡಿದಾಗ ಸೊ ಅಂದ್ರೆ ನಮ್ಮ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಯಾಕಂದ್ರ ನಮ್ಮ ಗ್ಯಾರಂಟಿ ಕಮಿಟಿ ಚೇರ್ಮನ್ ಅದಾನ ಈಗ ಅಲ್ಲ, ಅದಕ್ಕೆ ನಿಮ್ ಊರಾಗ ಹೇಳಿದ್ನಿ. ಅವ್ರ ಊರಾಗ ಹೇಳಿದ್ದಾನೆ. ಯಾಕಂದ್ರ ರಾತ್ರಿ ಫಂಕ್ಷನ್ ನಡೆದ ಅದ ಎಲ್ಲಿ ಮುನ್ನೋಳಾಗ್ರಿ ಹೇಳಿದ್ನ. ಯಾಕಂದ್ರ ಅಲ್ಲಿ ರಂಗ ಮಂದಿರ ಇರ್ತದ, ಅಲ್ಲಿ ಬರೆದು ಹೋಗ್ತಾನೆ ಅಂತ ಹೇಳಿ ಗಾಡಿ ಮ್ಯಾಗ DCC ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷ, ಅಪೇಕ್ಷ ಬ್ಯಾಂಕ್ ನಮ್ಮೂ ಮಾಡ್ಕೊತು ಒಟ್ಟ ಅಂತಿದಾಗ ಅವ್ರಿಗೆ. ಆ ಪ್ರಕಾರ ನಾವು ಮಾತು ಕೊಟ್ಟಂಗ ನಾವು ಉಳಿಸ್ಕೊಂಡು ಮಾಡಿದ್ರು. ಅಧ್ಯಕ್ಷ ನಮ್ಮವ್ರಾದ್ರು, ಉಪಾಧ್ಯಕ್ಷ ಆದ್ರು, ಅಪೇಕ್ಷ ಬ್ಯಾಂಕ್ ನಮ್ಮವ್ರಾದ್ರು. ಅದಕ್ಕೆ ನಾವೆಲ್ಲರೂ ಕೂಡಿ, ಯಾಕಂದ್ರ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರನ್ನ ಯಾಕೆ ಬ್ಯಾಂಕಿನ ಅಧ್ಯಕ್ಷ ಮಾಡ್ಬೇಕು ನಾವೆಲ್ಲ ಹಠ ಹಿಡಿದು ಮಾಡಿದ್ವು ಅಂದ್ರ ಅವ್ರೆಲ್ಲ ಅವ್ರಿಗೊಂದು ಛಲ ಆಯ್ತು, ಹಠ ಆಯ್ತು. ಯಾಕಂದ್ರ ಒಳ್ಳೆ ಸಂಸ್ಥೆ ನಡೆಸ್ತಾರೋ ಬೆಳೆಸ್ತಾರ ಅಂತೇಳಿ. ಅದಕ್ಕೆ ನಾವು ಲೆಕ್ಕ ಹಾಕಿದ್ದು 10,000 ಅಂದ್ರ 5-10 ವರ್ಷ ಒಳಗೆ ನಾವು ಬ್ಯಾಂಕಿನ 10,000 ಕೋಟಿ ಡಿಪಾಸಿಟ್ ಹೋದು ದೊಡ್ಡದ್ ಮಾಡತ್ತ. ಅವ್ರಂದ್ರ 10 ವರ್ಷ ಬೇಡ 5 ವರ್ಷ ಒಳಗೆ ಮಾಡೋಣ ಅಂದ್ರ ಅವ್ರು 5 ವರ್ಷ 10 ವರ್ಷ ಬೇಡ ಅಂದ್ರ ಅವ್ರು 5 ವರ್ಷ ಒಳಗ ಅಷ್ಟ ಪ್ರಾಮಾಣಿಕವಾಗಿ DCC ಬ್ಯಾಂಕ್ ಬಹಳ ಚಲೋ ನಡೆಸ್ತಾರೋ. ಪತ್ ವಿಚಾರದಾಗ ಮತ್ತೊಂದು ಸಾಲ ಕೊಡೋದು, ಟ್ಯಾಕ್ಟ್ರು ಸುಮ್ನೆ ಯಾರಿಗೆ ಕಾಡಿಸಿ ಒಟ್ಟ ತ್ರಾಸ ಕೊಡಂಗಿಲ್ಲ. ಅಗದಿ ಪ್ರಾಮಾಣಿಕ ಮಾಡೋಣ. ಮುಂದೆಲ್ಲ ಭವಿಷ್ಯ ಎಲ್ಲ ನಮ್ಗೆಲ್ಲ ಒಳ್ಳೇದಿರ್ತೈತಿ. ಮತ್ ದಯಮಾಡಿ ಯಾರು ನಿಮ್ಮನತ್ತಿ ಕೈ ಬಿಡುದಿಲ್ಲ, ಮೋಸ ಮಾಡುದಿಲ್ಲ. ಇದನ್ನ ಗ್ಯಾರಂಟಿ ಬೇಕಾದ್ರೆ ಬರೆದು ಕೊಟ್ಟು ಹೋಗ್ತಾನೆ. ಅದಕ್ಕೆ ದಯಮಾಡಿ ಯಾರು ಅಂದ್ರ ಏನಪ್ಪ, ಯಾಕಂದ್ರ ನಮ್ಮ ಸಿರ್ಕೋಳಿ ಸಾವುಕಾರ ಒಂದ್ ಮರಾಠಿ ಪೇಪರ್ ಎಲ್ಲ ಏನೋ ಬಂದೈತಿ ಇವತ್ತ ಎಲ್ಲ ಒಂದಾದಾರ ಬಿಡೋರ ತಿಂಗೇನೋ ಬರ್ತಾರ ಅಂತ ನನಗಂದವ್ರು. ಹಂಗೇನಿಲ್ಲ ಸಿರ್ಕೋಳಿ ಸಾವುಕಾರ ಒಂದೇನಿಲ್ಲ. ಅದಕ್ಕೆ ಏನ್ ತಲೆ ಕೆಡ್ಸ್ಕೋಬ್ಯಾಡ್ರಿ. ಅದಕ್ಕೆ ಎಲ್ಲಾರು ನಮ್ದೇ ಆದಂತ ಒಂದು ಗ್ರೂಪ್ ಇರ್ತೈತಿ, ಸಂಘಟನೆ ಇರ್ತೈತಿ. ಈಗ ಮತ್ತೆ ನೋಡ್ರಿ ಒಂದ್ಗಲ ಎದುರಿಗೆ ನಮ್ಮ ವೈರಿಗಳು ಬಂದ್ರು ನಾವು ನಮಸ್ಕಾರ ಮಾಡಿ ಮಾತಾಡಿ ಹೋಗ್ಬೇಕಾಗ್ತದೆ. ಅದಕ್ಕೆ ಮಾತಾಡಿ ಅದಕ್ಕಂತ ತಾವ್ ಯಾರು ತಪ್ಪು ತಿಳ್ಕೊಬ್ಯಾಡ್ರಿ. ಅದಕ್ಕೆ DCC ಬ್ಯಾಂಕ್ ನಾವು ಹೇಳಿದ್ದು ನಾವು ಗೆಲ್ತೀವಿ, ನಾವು ಬಹುಮತ ಆಗ್ತೈತೆ ಅಂತೇಳಿ ನಾವು ಹೇಳಿದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನ ನಮ್ಮಿಂದ ನಮ್ ಬೆನ್ನತ್ತಂತ ಜನಕ್ಕೆ ಎಷ್ಟು ಒಳ್ಳೇದ್ ಮಾಡ ಪ್ರಾಮಾಣಿಕವಾಗಿ ಒಳ್ಳೇದ್ ಮಾಡ್ತೀವಿ. ಕೆಟ್ಟದೈತಿ ಯಾವತ್ತು ಮಾಡೋದಿಲ್ಲ. ನಾವು ಅಣ್ಣಾಸಾಹೇಬ್ ಜೊಲ್ಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನ ಮಾಡಿ ನಾವೆಲ್ಲ ಕೆಲಸ ಮಾಡ್ತೀವಿ. ಅವ್ರೆಲ್ಲಾರು ನೋಡ್ರಿ ಒಂದ್ ಇಲೆಕ್ಟ್ರಿಕ್ ಸೊಸೈಟಿ ಗೆದ್ದ ನಂತರ ಬಹಳೆಲ್ಲ ಜಿಗದಾಡ್ ನಮ್ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ರು, ಎಲ್ಲಾ ಮಾಡ್ರು. ಏನ್ ನಮ್ದು ಸೋಲ್ಸೆ ಬಿಟ್ಟು ಅಂತೇಳಿ ಹಂಗ ಅಡ್ಡಾಡಕತ್ತಾರ ಈಗ ಎಲ್ಲಾರಿ. ಅಂದ್ರೆ ಇನ್ನೂ ಇಲೆಕ್ಷನ್ MLA 2.5 ವರ್ಷ ಐತೆ. ಈಗ ಕೆಲವ್ ಮಂದಿ ಎಲ್ಲ ಹಂಗಂತಾರ ಬರ್ಲಿ ಇಲೆಕ್ಷನ್ ಬಂದಾಗ. ಯಾಕಂದ್ರೆ ಅವ್ರು ವಿರೋಧ ಮಾಡಿ ನಾವು ಬೇಡ ಅನ್ನಕ್ ನಾವು ಅವ್ರಿಗೆ ವಿರೋಧ ಮಾಡಿರ್ತೀವಿ. ಬರ್ಲಿ ಯಾರ್ ಜನ ಪ್ರೀತಿ ಇರ್ತಾರ ಅವ್ರಿಗೆ ವೋಟ್ ಹಾಕ್ತಾರ. ಅದಕ್ಕೆ ತಾವೆಲ್ಲರೂ ಗಟ್ಟಿಯಾಗಿ ಇಟ್ಕೊಂಡ್ ನಾವು ಅಗದಿ ಪ್ರಾಮಾಣಿಕವಾಗಿ ನಿಮ್ ಜೊತೆಗಿರ್ತೀವಿ. ತಾವು ಅಗದಿ ಯಾವ್ದು ಮನುಷ್ಯನಾಗ ಸಂಶಯ ಇಟ್ಕೋಬೇಡ್ರಿ. ಯಾಕಂದ್ರ ಈಗ ಅವ್ರೊಂದು ಇಲೆಕ್ಷನ್ ಗೆದ್ರು ನಾವೆಲ್ಲರೂ DCC ಬ್ಯಾಂಕ್ ಮುಖಾಂತರ ದೊಡ್ಡ ಇಲೆಕ್ಷನ್, ಇಡೀ ಜಿಲ್ಲೆ ಇಲೆಕ್ಷನ್ ಅಂದ್ರೆ ಗೆದ್ದ ಕೇಸ್ ನಿಮ್ಗೆ ಅರ್ಪಣೆ ಮಾಡಿದ್ವಿ. ನಿಮ್ಗೋಸ್ಕರ ಗೆದ್ದು ನಿಮ್ಗೆ ಹುಡುಗಿ ಹಾಕತ್ತೀವಿ. ಯಾಕಂದ್ರೆ DCC ಬ್ಯಾಂಕ್ ನ ಅದಕ್ಕೆ ನಾವೆಲ್ಲ ಇರ್ತೀವಿ. ಅದಕ್ಕೆಲ್ಲ ಹೇರು ಆ ಟೈಮ್ದಾಗ ಏನ್ ಟಿವ್ಯಾಗ ಬರುದು ಸೋಷಿಯಲ್ ಮೀಡಿಯಾ ಕೇಳಿ ವಕೀಲರ ದಾಸತ್ವ ಅದು ನಾವು ಎಲ್ಲಾರು. ಅದಕ್ಕೆ ನಾನು ಅದಕ್ಕೆ ಒಂದ್ ಮಾತು ಹೇಳ್ತೇನಂದ್ರೆ ಇವತ್ತು ನೀವೆಲ್ಲರೂ ಶೋಲೆ ಪಿಕ್ಚರ್ ನೋಡಿರ್ಬೇಕು. 50 ವರ್ಷದ ಬಂದಿತ್ತ ಧರ್ಮೇಂದ್ರ ಮೊನ್ನೆ ತೀರ್ಕೊಂಡ್ರ. ಪಾಪ ಅವ್ರು ಹೇಳ್ತಾರ ಗಬ್ಬರ್ ಸಿಂಗ್ ತುಮ್ ಏಕ್ ಮಾರೋಗೆ ತುಮ್ 4 ಮಾರೇಂಗೆ ಅಂತಾನ. ಅದಕ್ಕ ಹೇಳ್ತಾನ ನೀವ್ ಒಂದ್ ಬಡ್ದೆ ಅಂದ್ರ ನಾವ್ 4 ಬಿಡ್ತೀವಿ ಅಂತಾರ. ಅದಕ್ಕೆ ಧರ್ಮೇಂದ್ರ ಗಬ್ಬರ್ ಸಿಂಗ್ ಹೇಳ್ತಾನೋ. ಅದಕ್ಕೆ ನಾವು ಎಲ್ಲ ಟೈಮ್ ವೇಟ್ ಮಾಡ್ಕೊತಿರ್ತೀವಿ. ನಮ್ಗೆಲ್ಲ ದೇವ್ರ ಅವಕಾಶ ಕೊಟ್ಟಿದ್ದಾನ. ನಾವೇನ್ ನಮ್ ಕಡೆ ಅವಕಾಶ ಕೊಟ್ಟಿದ್ದಾನು ಅಥವಾ ನಮಗೆ ಅಗದಿ ಇದೈತಿ ಅಂತೇಳಿ ನಾವೇ ಕೆಟ್ಟ ಶಬ್ದ ಅಥವಾ ಯಾರನ್ನೂ ಬೇದ್ ಇವತ್ತಿನ ನಾವು ಭಾಷಣ ಮಾಡಿಲ್ಲ. ಅವ್ರು ಯಾವ ತರ ಬೇದ್ರು, ಯಾವ ತರ ಶಬ್ದ ಯೂಸ್ ಮಾಡ್ಕೊಂಡು ಇಡೀ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಜನತೆ ನೋಡಿದ್ವಿ. ಇವತ್ತಿಗೂ ನಾವ್ ಯಾರಿಗೂ ಬೇಯ್ದಿಲ್ಲ, ನಾಳೆಗೂ ಯಾರು ಬೇಯ್ದಿಲ್ಲ. ಒಳ್ಳೆ ಕೆಲಸ ಮಾಡ್ತೀವಿ, ವೋಟ್ ಹಾಕತ್ ನಿಮ್ ಕೈ ಮುಗಿತೇವೆ. ವೋಟ್ ಹಾಕಿದ್ರೆ ಸ್ವೀಕಾರ ಮಾಡ್ತೀವಿ, ಹಾಕೋದಿಲ್ಲ ಅಂದ್ರೆ ನಮ್ದು ಏನೂ ಒತ್ತಾಯ ಇರಲ್ಲ. ಅದಕ್ಕೆ ತಾವೆಲ್ಲರೂ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ನಮಗೂ ಸತೀಶ್ ಜಾರಕಿಹೊಳಿ ಎಲ್ಲ ಆಶೀರ್ವಾದ ಮಾಡಬೇಕು. ನಿಮ್ ಜೊತೆ ನಾವು ಸದಾ DCC ಬ್ಯಾಂಕ್ ಶುಗರ್ ಫ್ಯಾಕ್ಟರಿ ನಿಮ್ ಜೊತೆ ಇರ್ತು ಅಂತ ಹೇಳುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಹುಕ್ಕೇರಿ ತಾಲೂಕಿನ ಎಲ್ಲ ಹಿರಿಯರು, ಇಡೀ PKPS ಎಲ್ಲಾ ಜನ ತಾವು ಬಂದು ನಮ್ಗೆ ಇಲ್ಲೆಲ್ಲ ಕರೆದು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್.